ಪರವಾಗಿ ನಿಮ್ಮ ಎಲ್ಲರ ನ್ಯಾಯಸಮ್ಮತ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಲು ಒಪ್ಕೊಂಡಿದೆ ಅಂಥೇಳಿ ಒಂದು ತಿಳಿಸಿದ್ದಾರೆ. ಸದ್ಯದಲ್ಲೇ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಎಲ್ಲ ಇದನ್ನು ಬಿಡುಗಡೆನೂ ಮಾಡ್ತೀವಿ ಅಂತೇಳಿ ರಾಜ್ಯಾಧ್ಯಕ್ಷರು ಹೇಳಿದಾರಂತೂ ಸಹ ತಿಳಿಸಿದ್ದಾರೆ. ನಮ್ಮಲ್ಲಿ ಏನು ವಿನಂತಿ ಮಾಡ್ಕೊಳ್ಳೋದು ಅಂತಂದರೆ, ಈಗಾಗಲೇ ತಾವು ಕೆಲಸ ಮಾಡ್ಕೊಂಡು ಬಂದಿರಿ, ನಿಮಗೆಲ್ಲ ಸವಲತ್ತುಗಳನ್ನು ಸಿಗ್ತಾವ. ಇನ್ನು ಮುಂದೆ ಈಗ ಮುಷ್ಕರವನ್ನು ಅಂತು ಮಾಡಿ ನಾವು ಸಾರ್ವಜನಿಕರ ಸೇವೆಗೆ ಅಣಿಯಾಗೋಣ ಅಂಥೇಳಿ ಈ ವೇದಿಕೆ ಮೂಲಕ ತಮಗೆ ವಿನಂತಿ ಮಾಡ್ಕೊತೀನಿ. ಅದಲ್ಲದೆ ಏನೇ ಇತ್ತು ಅಂತಂದ್ರೆ ನೀವು ನಮ್ಮ ಗಮನಕ್ಕೆ ನಮ್ಮ ಯೂನಿಯನ್ ನಮ್ಮ ನಗರಸಭೆಯ ಪೌರ ನೌಕರ ಸಂಘದ ಅಧ್ಯಕ್ಷರ ಗಮನಕ್ಕೆ ತೊಗೊಂಡು ಬಂದ್ರಿ ಅಂತಂದರೆ ಅವು ಎಲ್ಲ ಕೆಲಸಗಳನ್ನು ಮಾಡಿಕೊಡೋದು. ಇಲ್ಲಿವರೆಗೆ ನಾವು ಸ್ಟ್ರೈಕ್ ಮಾಡಿದ್ದೀವಿ ಆಯಿತು, ಸಾರ್ವಜನಿಕರಿಂದ ಸಾಕಷ್ಟು ಕಂಪ್ಲೇಂಟ್ಸ್ ಬರಾಕತ್ತಾವೆ. ಯಾಕಂದರೆ ನಾವು ಇಲ್ಲ ಅಂತಂದರೆ ಸಾರ್ವಜನಿಕರ ಜೀವನನೇ ಇಲ್ಲ ಅಂತೇಳಿ ಅನ್ನುವ ಮಟ್ಟಿಗೆ ನಾವು ತಾವೆಲ್ಲರೂ ಮುಷ್ಕರ ಮಾಡಿದ್ದೀರಿ. ಈಗ ಅದನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿ ನಾವು ಇವತ್ತಿನಿಂದನೇ ಎಲ್ಲ ಕೆಲಸಗಳನ್ನು ಮಾಡೋದು. ಸ್ವಲ್ಪ ವರ್ಕ್ಲೋಡ್ ಆಗ್ತೈತೆ ನಿಮ್ಗೆ, ಅದನ್ನು ಸ್ವಲ್ಪ ನಾವು ಸಂಭವ ಮ್ಯಾನೇಜ್ ಮಾಡಿಕೊಂಡು ಆ ಕೆಲಸ ಮಾಡಿ ಸಾರ್ವಜನಿಕರಿಗೆ ಒಂದು ಒಳ್ಳೆಯ ಸೇವೆಯನ್ನು ಕೊಡೋಣ ಅಂತೇಳಿ ಈ ವೇದಿಕೆ ಮೂಲಕ ನಾನು ಕರ್ನಾಟಕ ಪೌರ ನೌಕರ ಸಂಘಕ್ಕೆ ಗರ್ಜನೆ ಆಗ್ಬೇಕು. ವಿಧಾನಸೌಧ ನಡಗಬೇಕು. ಅದು ನೀವು ನಡಗಂಗಲ್ಲ, ಇಲ್ಲೇ ಹಾಕ್ಬೇಕು ಅಂದ್ರೆ ಅಲ್ಲಿ ನಡಗಬೇಕು. ಅದು ನಡಗಕ್ಕಾಗಲ್ಲ. ಇವತ್ತು ಪ್ರಭಾಕರ್ ಸರ್ ಒಬ್ಬರು ನಡೆಸ್ಬೇಕಾಗೈತೆ, ಹಂಗಾಗೈತೆ. ಅದು ನೀವು ನಿಮ್ಮ ಶಕ್ತಿ ಐತೆ, ಅದಕ್ಕೆ ನಿಮ್ಮ ಶಕ್ತಿ ಇದ್ದಾಗ ಮಾತ್ರ ಅವ್ರು ನಡಗಿಸಕತ್ತಾರೆ. ಈಗ ಶಕ್ತಿ ನೀವು ಬಲ ಇದು ಮಾಡಬೇಕು, ಹೆಂಗೆ ಗರ್ಜನೆ ಮಾಡಬೇಕು. ಅದಕ್ಕೆ ಏನೈತಿ, ಪ್ರಭಾಕರ್ ಸರ್ಗೆ ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘಕ್ಕೆ, ಕರ್ನಾಟಕ ಪೌರ ನೌಕರ ಸಂಘ ಚಿತ್ರದುರ್ಗ ಕೇಂದ್ರ ಕಚೇರಿ ಚಿತ್ರದುರ್ಗ ಶಾಖೆ ಇಲ್ಕಲ್ ಸಾಹೇಬರನ್ನ ವೇದಿಕೆ ಮೇಲೆ ಕರೆದು ಪೌರಾಯುಕ್ತರನ್ನ 5 ಬೇಡಿಕೆಗಳನ್ನು ಈಡೇರಿಸಕ್ಕಾಗಿ ಸರ್ಕಾರಕ್ಕೆ ಹಾಗೂ ಈ ಕುರಿತು ಹೋರಾಟ ಮಾಡಿದಂಥ ಪೌರ ಸೇವಾ ನೌಕರರ ಸಂಘದ ರಾಜ್ಯಾಧ್ಯಕ್ಷರಿಗೆ ಇಲ್ಲ, ನನಗೆ ಅದ ಬರುತ್ತೆ, ನಾನು ಅದ್ರಾಗೆ ನೋಡಿದೆ, ಹಿಂಗಾಗಿ ಅದ ಬರುತ್ತೆ, ಅದ ಬಾಯಿಗೆ ಬರುತ್ತೆ. ಅದರ ಸಲುವಾಗಿ ನಾವು ಅದನ್ನ ಅಂತೀವಂದ್ರೆ ನೀವು ಯಾರು ಅದನ್ನು ತಪ್ಪಿಟ್ಟು ಬರೋದು ನೀವೇ ನಮ್ದೇ ಅಭ್ಯಂತರ ಇಲ್ಲ. ಈಗ ಇದ್ರಾಗ ಒಂದು ಗೊಂದಲ ಇತ್ತು. ಇವತ್ತು ಮತ್ತೆ ಇದ್ರಾಗ ಒಂದು ಗೊಂದಲದಾಗ ಏನಂದ್ರೆ, ಎನ್ ಪ್ರಸಾದ್ ಅವರು ಇನ್ನ ನಾವು ಮುಂದುವರ್ಸೀವಿ ಅಂತಂದು ಹೇಳಿದ್ರು. ಮತ್ತು ಇದ್ರಾಗ ಯಾವುದು ಮುಂದುವರೆದೈತೆ, ಯಾವುದು ಅಂತ್ಯ ಕಾರಣ ಇಲ್ಲ. ಪ್ರಸಾದ್ ಅವರಿರಲಿ, ಪ್ರಭಾಕರ್ ಅವರಿರಲಿ, ಇವತ್ತು ನಮ್ಮ ಸಂಘದ ವತಿಯಿಂದ ಹೋರಾಟಕ್ಕೆ ಜಯ ಸಿಕ್ಕೈತೆ. ಆ ಜಯಕ್ಕೆ ಎಲ್ಲರೂ ಸಮಭಾಗದ ಪಾಲುದಾರರಾಗಿ ನಾವೆಲ್ಲರೂ ಹೋರಾಟ ಮಾಡಿದ್ದೀವಿ. ನೌಕರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘಕ್ಕೆ ಏನೇ ಬರಲಿ, ಇಳಕಲ್ಲ ನಗರದ ಶಾಖಾ ಅಧ್ಯಕ್ಷರೇ ಹಾಗೂ ನನ್ನ ಸಹೋದ್ಯೋಗಿ ಸಹೋದರರೇ ಹಾಗೂ ನನ್ನ ಅಣ್ಣ ತಮ್ಮಂದಿರೇ, ಇವತ್ತಿನ ಒಂದು ಕೇಂದ್ರ ಬಿಂದು ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಕೇಂದ್ರ ಕಚೇರಿ ಚಿತ್ರದುರ್ಗ ಶಾಖೆ ಇಳಕಲ್ ವತಿಯಿಂದ ಇಂದು ಈ ನಿನ್ನೆ ನಡೆದಂಥ ಒಂದು ಒಡಂಬಡಿಕೆಯ ಬಗ್ಗೆ ನಮಗೆ ತಿಳಿಸಿ ತಾವು ತಿಳಿ ಹೇಳಬೇಕಂತ ನಮ್ಮನ್ನ ಉಪಾಧ್ಯಕ್ಷರು ಹಾಗೂ ಇಲ್ಲಿನ ವಾಹನ ಚಾಲಕರು ಮತ್ತು ಸಿಬ್ಬಂದಿಗಳು ಅಧ್ಯಕ್ಷರು ನಮಗೆ ಹೇಳಿದರು. ಆಯ್ತ್ರಿ, ನಾವು ಈ ಬರಾಗತಿ ಹೊಸಪೇಟೆ ಇದ್ದೀವಿ ಅಂತ ಹೇಳಿದ್ವಿ. ಆಯ್ತ್ರಿ, ಬರೋತ್ನಾಗ ಇಲ್ಲೇ ಬಂದು ನಮ್ಮ ನಿನ್ನೆ ನಡೆದಂಥ ಒಂದು ಮಾಹಿತಿಯನ್ನು ತಮ್ಮಲ್ಲಿ ನಾನು ಹೇಳಿಕೆ ಇಷ್ಟಪಡುತ್ತೇನೆ. ನಾವು ದಿನಾಂಕ 11/4/2025 ಮಾನ್ಯ ಘನ ಸರ್ಕಾರಕ್ಕೆ ನಮ್ಮ ಪ್ರಮುಖವಾದ 19 ಬೇಡಿಕೆಗಳನ್ನು ಮುಂದಿಟ್ಟು ನಾವು ಸರ್ಕಾರಕ್ಕೆ 45 ದಿನಗಳ ಗಡುವನ್ನು ಕೊಟ್ಟು ನಾವು ಬಲಗೈ ತೋಳಿಗೆ ಕಪ್ಪು ಬಟ್ಟೆಯನ್ನು ಕಟ್ಟಿ ಸಾರ್ವಜನಿಕರಿಗೆ ತೊಂದರೆಯಾಗದ ರೀತಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತಾ ನಾವು ಸಂಪೂರ್ಣವಾಗಿ 45 ದಿವಸಗಳನ್ನು ಕಳೆದವು. 45 ದಿವಸಗಳವರೆಗೂ ಘನ ಸರ್ಕಾರ ನಮ್ಮ ಬೇಡಿಕೆಗಳ ಬಗ್ಗೆ ಯಾವುದೇ ರೀತಿ ಪ್ರತಿಕ್ರಿಯೆಯನ್ನು ನೀಡಲಿಲ್ಲ. ನಂತರ ಮತ್ತೆ ನಾವು ಅದರ ಅಂಗವಾಗಿ ವಿವಿಧ ದಿನಗಳಂದು ಪಂಜಿನ ಮೆರವಣಿಗೆ ಮಾಡಿದ್ವಿ. ಮತ್ತು ಪ್ರಮುಖ ಸಂಘ ಸಂಸ್ಥೆಗಳಲ್ಲಿ ನಾವು ಮನವಿ ಮಾಡಿಕೊಂಡ್ವಿ, ನಾವು ಬೆಂಬಲ ಸೂಚಿಸಿರಿ ಅಂತಂದು. ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವಿ. ಅವು ಎಲ್ಲವುಗಳು ನಮ್ಮ ಸಾರ್ವಜನಿಕರಿಗೆ ಮುಟ್ಟಿತ್ತು ಹಾಗೂ ಘನ ಸರ್ಕಾರಕ್ಕೆ ಮುಟ್ಟಿತ್ತು. ನಂತರ ದಿನಗಳಲ್ಲಿ 26/5/2025
25ರಿಂದ ಲೇಖನಿ ಎಲ್ಲ ಕೆಲಸದೊಂದಿಗೆ ಲೇಖನಿ ಸಹಿತ ಸ್ಥಗಿತಗೊಳಿಸಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನೆನಪೋಲೆಯನ್ನು ನೀಡುವ ಮೂಲಕ ಸರ್ಕಾರದ ಗಮನವನ್ನು ಸೆಳೆದವು. ಆ ಒಂದು ಪರಿಣಾಮ ದಿನಾಂಕ 27/5/2025ರಿಂದ ನಾವು ಅನಿರ್ದಿಷ್ಟ ಕಾಲ ಮುಷ್ಕರವನ್ನು ಹಮ್ಮಿಕೊಂಡವು. ನಂತರ 2 ದಿವಸ 28ರವರೆಗೂ ನಾವು ಸ್ಟ್ರೈಕ್ ಮಾಡಿದ್ವಿ. 28ಕ್ಕೆ ನೈಟ್ ನಮಗೆ ಕಾಲ್ ಮಾಡಿದ್ರು ಸರ್ಕಾರದಿಂದ. ನಮ್ಮ ಪೌರಾಡಳಿತ ಸಚಿವರು ನಮ್ಮನ್ನ ಕರೆದ್ರು. ಕರೆದಾಗ ನಾವು ಹೋಗಿ ಚರ್ಚೆ ಮಾಡಿದ್ವಿ. ಅಲ್ಲಿ ನಾವು ಪ್ರಮುಖ ಬೇಡಿಕೆಗಳ ಬಗ್ಗೆ ನಾವು ಪ್ರಸ್ತಾವನೆ ಮಾಡಿದ್ವಿ. ಆ ಪ್ರಮುಖ ಬೇಡಿಕೆಗಳು ಏನಪ್ಪಾ ಅಂತಂದ್ರೆ, ಮೊದಲು ನಮಗೆ ಪೌರ ವೃಂದ ನೌಕರರನ್ನು ರಾಜ್ಯ ಸರ್ಕಾರಿ ನೌಕರರೆಂದು ಘೋಷಣೆ ಮಾಡಬೇಕು, ಹಾಗೂ KGID ಕೊಡಬೇಕು, GPF ಕೊಡಬೇಕು, ಮತ್ತು ರಾಜ್ಯ ಸರ್ಕಾರಿ ನೌಕರಿಗೆ ಸಿಗುವಂತ ಎಲ್ಲ ಸೌಲಭ್ಯಗಳನ್ನು ನಮ್ಮ ಪೌರ ವೃಂದ ನೌಕರರಿಗೆ ಪರಿಗಣಿಸಬೇಕು ಅಂತ ಮೊದಲನೇ ಬೇಡಿಕೆಯಾಗಿತ್ತು. ನಂತರ ನಮ್ಮ ರಾಜ್ಯ ಸರ್ಕಾರಕ್ಕೆ ನೀಡುವಂತ ಆರೋಗ್ಯ ಸಂಜೀವಿನಿ ನಗದು ರಹಿತ ಚಿಕಿತ್ಸೆಯನ್ನು ನಮ್ಮ ಸಿಬ್ಬಂದಿಗೆ ಮತ್ತು ಕುಟುಂಬಕ್ಕೆ ಅನ್ವಯಿಸುವಂತೆ ಆದೇಶಿಸಬೇಕು ಅಂತ ಕೇಳಿದ್ವಿ. ಎರಡನೆಯದು, ನಮ್ಮ ಇಲಾಖೆಯಲ್ಲಿ ಹೊರಗುತ್ತಿಗೆ ಮೇಲೆ ಜೀತ ಪದ್ಧತಿಯಡಿ, ಅಂದ್ರೆ ವರ್ಷಕ್ಕೊಮ್ಮೆ ರಿವಾರ್ಡ್ ಮಾಡ್ಕೊಂತ ಜೀತ ಪದ್ಧತಿನೇ ಅಂತ ನಾವು ಪರಿಗಣಿಸಬೇಕಾಗ್ತದೆ. ಅದನ್ನ 10 ವರ್ಷ ಮೇಲ್ಪಟ್ಟಾಗಿತ್ತು ಅಂದ್ರೆ ಜೀತ್ ಪದ್ಧತಿನ ಅಂತ ಆಗ್ತದೆ. ಆ ದೃಷ್ಟಿಯೊಳಗೆ ನಾವು ಆ ಜೀತ್ ಪದ್ಧತಿಯನ್ನು ಹೋಗಲಾಡಿಸಬೇಕು. ನಮ್ಮಲ್ಲಿ ದುಡಿಯುವಂತ ವಾಹನ ಚಾಲಕರು, ನೀರು ಸರಬರಾಜು ಸಿಬ್ಬಂದಿಗಳು, ಹಾಗೂ ಲೋಡರ್ಸ್, ಕಿನ್ನರ್ಸ್, ಇವರಿಗೆ ಆರ್ಥಿಕ ಭದ್ರತೆ ಜೊತೆ ಕುಟುಂಬ ಭದ್ರತೆಯೂ ಇದ್ದಿದ್ದಿಲ್ಲ ಇವರಿಗೆ. ಈ ದೃಷ್ಟಿಯೊಳಗೆ ನಾವು ಅದನ್ನ ಪ್ರಮುಖವಾಗಿ ನಾವು ಅದನ್ನು ಪರಿಗಣಿಸಬೇಕಂತ ಅಂದ್ಕೆಟ್ಟ ಅವರಿಗೆ ನೇರ ಪಾವತಿ ಕೊಡಬೇಕು. ಹಂತ ಹಂತವಾಗಿ ಅವರಿಗೆ ಕಾಯಮಾತಿ ಮಾಡಬೇಕು ಅನ್ನುವಂಥ ಬೇಡಿಕೆಯನ್ನು ನಾವು ಸರ್ಕಾರದ ಮುಂದಿಟ್ಟು ಕೇಳಿದಾಗ, ಅವರು ಯಾವ ಇಲಾಖೆಗೆ ಮಾಡೀವಿ, ಈ ತರ ಕೇಳ್ತಾ ಇದ್ದೀರಿ ನೀವು ಅಂತ ಕೇಳಿದ್ರು ನಮಗೆ. ಕೇಳಿದಾಗ ನಾವು ಹೇಳಿದ್ವಿ, ಗ್ರಾಮ ಸೇವಕರನ್ನು ಮಾಡಿದಂತ ಪದ್ಧತಿಯಲ್ಲಿ ಮಾಡಬೇಕಂತ ನಾವು ಅವರಲ್ಲಿ ಒತ್ತಾಯ ಮಾಡಿದ್ವಿ. ಅದು ನಮ್ಮಿಂದ ಆಗೋದಿಲ್ಲ ಅಂತ ಮೊದಲು ಹಠ ಹಿಡಿದ್ರು. ನಂತರ ನಾವು ಹೇಳಿದ್ವಿ, ಅವೆಲ್ಲ ನೀವು ಮಾಡದೇ ಇದ್ರೆ ನಾವು ನಮ್ಮ ಮುಷ್ಕರವನ್ನು ನಾವು ಹಿಂದಕ್ಕೆ ಪಡೆಯೋದಿಲ್ಲ ಅಂತ ನಾವು ಅವ್ರಿಗೆ ತಿಳಿಸಿ ಹೇಳಿದಾಗ, ಅದು ಅದೇ ರೀತಿ ನಮ್ಮಲ್ಲಿ 1 ದಿವಸ ಆಯಿತು. ಸಂಪೂರ್ಣವಾಗಿ 1ನೇ ಸುತ್ತು 2ನೇ ಸುತ್ತು ಮಾತುಕತೆ ಆದರೂ ಆಗಲಿಲ್ಲ. ನಂತರ ನಮಗೆ ನಮ್ಮ ಪೌರಾಡಳಿತ ಸಚಿವರು ಹಾಗೂ DMA ಅವರು ಹಾಗೂ UD ಮೇಡಮ್ ಅವರು, ಆಮೇಲೆ ಹಣಕಾಸಿನ ಕಾರ್ಯದರ್ಶಿಗಳು, ಆಮೇಲೆ ನಮ್ಮ ಮುಖ್ಯಮಂತ್ರಿಗಳ ಆಪ್ತ ಸಚಿವರಾದಂಥ ಅತೀಕ್ ಸರ್ ಅವರು ಎಲ್ಲರೂ ಕೂಡಿ ಕೊನೆಯ ಹಂತದೊಳಗೆ ಮಾತುಕತೆ ಬಂದಾಗ ಅವರು ನಮ್ಮ ಬೇಡಿಕೆಗಳನ್ನು ಕುಲಂಕುಷವಾಗಿ ಪರಿಶೀಲಿಸಿ, ಅವುಗಳನ್ನು ದಾಖಲಾತಿಗಳ ಸಮೇತ ಪರಿಶೀಲಿಸಿ, ಇವರಿಗೆ ಕೊಡೋದ್ರಿಂದ ನಮ್ಮ ಆರ್ಥಿಕವಾಗಿ ಯಾವುದೇ ರೀತಿ ನಷ್ಟವಾಗೋದಿಲ್ಲ, ಅವರ ದುಡ್ಡು ಅವರಲ್ಲಿನೇ ಇದಾಗ್ತದೆ, ಅವ್ರಿಗೆ ಕೊಟ್ರೆ ತಪ್ಪಾಗಕ್ಕಿಲ್ಲ ಅನ್ನುವಂಥ ಮಾತನ್ನ ವ್ಯಕ್ತಪಡಿಸಿ ನಮಗೆ 1 ತಿಂಗಳವರೆಗೆ ಕಾಲಾವಕಾಶ ಕೊಡಿ ಅಂತ ಕೇಳಿದರು. ನಾವು ಹೇಳಿದ್ವಿ, ಬೇಡ ಸರ್, ಅಷ್ಟು ದಿವಸ ಭಾಳ ಆಗ್ತದೆ, ನಾವೆಲ್ಲ ಈಗಾಗಲೇ ನೊಂದಿದ್ದೀವಿ, ನಾವೆಲ್ಲ ನಮಗೆ ನೀವು ಆರ್ಥಿಕವಾಗಿ ಮುನ್ನುಗ್ಗಿಸ್ಬೇಕು ನಮ್ಮನ್ನ, ನಾವು